ಸರ್ ಹಾವೇರಿಯಲ್ಲಿ ಮತ್ತೊಂದು ಹಿಂದೂ ನಿರಂತರವಾಗಿ ಇನ್ನೂ ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು. ಈ ರೀತಿ ಅವ್ರ ಒಂದು ಸಂಗಾತ್ ಏನು ಒಂದು ಮಾಡ್ತಾರಲ್ಲ ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ. ಅವರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣುಮಕ್ಕಳ ಗೌರವ ಅಲ್ಲಿಲ್ಲ. ಅದೊಂದು ಉಪಭೋಗದ ವಸ್ತು ತಿಳ್ಕೊಂಡಿದೆ. ಅಂಥವ್ರಿಂದ ದೂರ ಇರಬೇಕಾಗಿದ್ದು ಇವ್ರದ್ದು ಕರ್ತವ್ಯ ಇದೆ. ಮತ್ತು ಇಂತೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ನೀವು ಮೊನ್ನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಈ ರಾಜ್ಯ ಸರ್ಕಾರ ಹೋಗುತ್ತಾನ ಇದು ನಡೀದೆ. ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ನಾವು ಸೋಮವಾರದಿಂದ ಏನು ಸದನ ಪ್ರಾರಂಭ ಆಗ್ತಾಯಿದೆ. ನಾವು ಈಗಾಗಲೇ ರೂಲ್ 69 ಕೆಳಗೆ ನಾವು BJPದಿಂದ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಹಿಂದೂ ದೇವಸ್ಥಾನಗಳು ಹಿಂದೂ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷತೆ ಇಲ್ಲ. ಇದೆಲ್ಲರ ಬಗ್ಗೆನೂ ನಾಳೆ ನಾವು ಇನ್ನೂ ಒಂದು ವಾರ ಸದನ ಇದೆ, ಅಲ್ಲಿ ಮಾತಾಡ್ತೀವಿ. ಸರ್, ಒಂದು ಕಡೆ ಗಲಭೆಕೋರರಿಗೆ ಕ್ಲೀನ್ ಚಿಟ್ ಕೊಡುವಂಥದ್ದು, ಮತ್ತೆ ಒಂದೇ ಸಮುದಾಯ ಟಾರ್ಗೆಟ್ ಮಾಡ್ಕೊಂಡು ಅವ್ರಿಗೆ ಮೀಸಲಾತಿ ಅದನ್ನು ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿ ಗಲಭೆಯಲ್ಲಿ ನಾನು ಮೊನ್ನೆ ಹೇಳಿದ್ದೇನೆ, ಪೊಲೀಸರ ನೈತಿಕ ಬಲವನ್ನು ಇವರು ಕುಗ್ಗಿಸ್ತಾ ಇದ್ದಾರೆ. ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೊಡೆದಿದ್ರು, ಯಾರು PSI ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೈಮ್ಯಾಗ ಹೋಗಿದ್ರು, ಪೊಲೀಸರು ಜೀಪ್ ಮೇಲೆ ನಿಂತು ಪ್ರಚೋದನಾ ಭಾಷಣ ಮಾಡಿದ್ರು. ಉದಯಗಿರಿಯಲ್ಲಿ ಆದಂಥದ್ದು, ಹುಬ್ಬಳ್ಳಿಯಲ್ಲಿ ಆದಂಥದ್ದು, KGDGಯಲ್ಲಿ ಆದಂಥದ್ದು, ಇದೆಲ್ಲ ನೋಡಿದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಆ ಕೋಮಿಗೆ ಇದು ನಮ್ಮದು ಒಂದು ಪಾಕಿಸ್ತಾನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಭಾಗ ತಿಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರನೇ. ಇಷ್ಟು ಅವರು ಅತಿಯಾಗಿ ಅವತ್ತು ಅವ್ರ ವರ್ತನೆ ಆಗ್ತಾಯಿದ್ದಾರೆ. ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡುವಂಥದ್ದು. ನೋಡಿರಿ, ಅವ್ರು ಬರೀ ಬೇಕಾಗಿದೆ. ಅವರಿಗೆ ರಾಜ್ಯ ಶಾಂತಿಯಿಂದ ಇರೋದು ಬೇಕಾಗಿಲ್ಲ. ಬರೀ ಅವ್ರು ಅವ್ರು ಏನು ಹೇಳಿದ್ದಕ್ಕೆ ಅಲ್ಲ. ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರನ್ನ ನೀವು ಕೇಸ್ ವಾಪಸ್ ತೊಗೋತೀರಿ ಅಂದರೆ ಎಂಥ ದುರ್ದೈವತ್ತ. ಅದು ಯಾವುದೇ ಕೋಮಿನವರಿರಲಿ. ಕಾಂಗ್ರೆಸ್ MLA ಮನೆ ಮೇಲೆ ದಾಳಿ ಮಾಡಿದ ಒಬ್ಬ ದಲಿತ MLA ಅವನ ಮನೆ ಮೇಲೆ ದಾಳಿ ಮಾಡಿದ್ರು ಅವ್ರು ಕೇರ್ ಮಾಡಲಿಲ್ಲ. ಹಿಂಗೆ ಅವರು ಒಂದು ಪಕ್ಷವಾಗಿ ಇವತ್ತೇನು ಮಾಡ್ತಾಯಿದ್ದಾರೆ, ಇದು ಮುಂದಿನ ದಿವಸಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ. ಮತ್ತು ಈ ಜನರು ತಾಳ್ಮೆಗೂ ಒಂದು ಮಿತಿ ಇದೆ. ಅದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು ಕಾಂಗ್ರೆಸ್ ಸರ್ಕಾರ. ಇದನ್ನು ನಿಶ್ಚಿತವಾಗಿಯೂ ನಾವು ಈಗಾಗಲೇ ನೋಡಿರಿ, ನಾವು ಮೊನ್ನೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಮಾತಾಡಿದ್ರು. SC/ST ಹಣ ಬೇಕಾಬಿಟ್ಟಿಯಾಗಿ ಇವತ್ತು ದುರುಪಯೋಗ ಆಗಿದೆ. SC/ST ಜನಾಂಗದ ಅಭಿವೃದ್ಧಿ ಕೊಟ್ಟಿದ್ದು. ನಿಮ್ಗೆ ಯಾವುದೋ ಒಂದು ಗಾರ್ಡನ್ ಮಾಡಲಿಕ್ಕೆ, ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹಾಕಲಿಕ್ಕೆ ಕೊಟ್ಟಿದ್ದಲ್ಲ. ದಲಿತ ಬಂಧುಗಳೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕಾಗಿದ್ಬಿಟ್ಟು ತಮಗೆ ಎಲ್ಲಿ ಬೇಕಾದರೂ ಕೊಟ್ಟಾರೆ. ಭಾಳ ಕೆಟ್ಟ ಅನಿಸೋದಂದರೆ ಒಬ್ಬ ದಲಿತ ಮುಖಂಡನು ಇದನ್ನು ಪ್ರತಿಭಟನೆ ಮಾಡ್ತಾಯಿಲ್ಲ, ಇದನ್ನು ಕೇಳ್ತಾ ಇಲ್ಲ. ಭಾಳ ಮಂದಿ ನೀಲಿ ಟಾವೆಲ್ ಹಾಕೊಂಡು ಅಡ್ಡಾಡ್ತಾರೆ ರಾಜ್ಯದಾಗ. ನಾವು ಅಂಬೇಡ್ಕರ್ ವಾದಿಗಳಂತೇಳಿ. ಅಂಬೇಡ್ಕರ್ ಮೊದಲೇ ಹೇಳಿಬಿಟ್ಟಾರೆ, ಏನಾರೇ ಅನ್ಯಾಯ ಆದರೆ ನಮ್ಮ ಜನಾಂಗದ ನಾಯಕರಿಂದೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದಂತೆ. ಇವತ್ತು ಸತ್ಯ ಆಗ್ತದೆ. ಮೊನ್ನೆ ಹೇಳಿದ್ದೆ ನಾವು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ, ಎಲ್ಲಿವರೆಗೆ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳು ತೊಗೊಂಡು ಮುಂದೆ ಬಂದವರು ನನ್ನ ಸಮಾಜವನ್ನು ಆದಂಥ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ, ಈ ಸಂವಿಧಾನ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಬಾಬಾ ಸಾಹೇಬರು. ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ. ನಮ್ಮ ಸ್ಪೀಕರು ಇಲ್ಲ, SC/ST ಜನಾಂಗ ಗುಡ್ಡಗಾಡದಲ್ಲಿ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹೊಡೆದಿರ್ತಾರೆ ಅಂದ್ರೆ ಅದಕ್ಕೆ ಹುಲಿ ಗುರ್ತಾಗ್ತದನ್ರಿ ಇವ್ರು ದಲಿತರದಾರ, ಇವ್ರಿಗೆ ನಾ ಕಡಿಬಾರ್ದು, ಇವ ಲಿಂಗಾಯತ ಅದಾನ ಇವನು ಕಡಿಬೇಕು, ಇವ ಬ್ರಾಹ್ಮಣ ಅದಾನ ಇವನು ಕಡಿಬೇಕು, ಇವ ಒಕ್ಕಲಿಗೆ ಅದಾನ ಇವ ಮರಾಠ ಅದಾನ, ಅದಕ್ಕೇನು ಗುರ್ತೈತೆ ಹುಲಿ ಎಲ್ಲರಿಗೆ ಕಡಿದೆ. ಅದು ಮನುಷ್ಯರ ಕಂಡ್ರೆ ಕಡಿತದ ಇಲ್ಲ. ಇಟ್ಟು ಎದ್ದು ನೀವು ತಂದುಕೊಳ್ಳಿ ನಮ್ಮ ಸ್ಪೀಕರು ವಾಪಸ್ ತೊಗೊಂಡು ಕ್ಷಮೆ ಬಿಟ್ಬಿಟ್ರು. ಅಂದರೆ ಎಲ್ಲಿವರೆಗೆ ಅವ್ರ ಮೆಂಟಾಲಿಟಿ ದಲಿತರದ ಹಣ 24,000 ಕೋಟಿ ಹಿಂಗೆ ದುರುಪಯೋಗ ಆಗೈತಿ. ಆ 24,000 ಕೋಟಿ ಇವತ್ತು SC/ST ಜನಾಂಗದಲ್ಲಿ ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಆಗಿ ಹೋಗ್ಬಿಡ್ತಾರೆ. ಆದರೆ ಅದಕ್ಕೂ ಉಪಯೋಗ ಮಾಡಿಲ್ಲ. ಏನು ಅವ್ರು ದಲಿತ ಕೇರಿಗೆ ರೋಡ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಯಾರ? ಇಲ್ಲ. ಅಕ್ಕಿ ಕೊಟ್ಟಾರೆ. ಅಕ್ಕಿಗೆ ಎಲ್ಲ ಜಾತಿಯವ್ರು ಕೊಟ್ಟಾರ್ರಿ.
ಯಾವಂದ್ರೆ BPL ಕಾರ್ಡ್ ತೆಗಿದವನು ಅಕ್ಕಿ ಕೊಟ್ಟಾರೆ. ಬಸ್ನಾಗ ಎಲ್ಲ ಜಾತಿಯವ್ರು ಅಡ್ಡಾಡ್ತಾರೆ. ಅದಕ್ಕಾಗಿ ನೀವು ದಲಿತರ ರೊಕ್ಕ ಉಪಯೋಗ ಮಾಡ್ತೀರಿ. ಸ್ಪೆಸಿಫಿಕ್ಕಾಗಿ SC ST ಫಂಡು SC ಜನಾಂಗಕ್ಕೆ ಹೋಗ್ಬಿಟ್ಬೇಕು. 84 ಕೋಟಿ ರೂಪಾಯಿ ನಿಮ್ಮವ್ರು ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ. ಎಷ್ಟು ಇದು ವಾಲ್ಮೀಕಿ ಹಾಗಣ್ಣ. ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಿದ್ರೆ ಕಾಂಗ್ರೆಸ್ನವ್ರು ಈ ದೇಶದಲ್ಲಿ.